ಸರ್ವೆ ಯಾಕೆ ಬರಬೇಕು ಸರ್ವೆ ಮಾಡೋದು ಮಾಡಲಿ. ಯಾವ ದಿನ ತಕರಾರಿದ್ರೆ ಕೋರ್ಟ್ಗೆ ಹೋಗ್ಲಿ, ಏನಾದ್ರು ಮಾಡ್ಕೊಡ್ಲಿ, ಕೋರ್ಟಲ್ಲಿ ಇತ್ಯರ್ಥ ಮಾಡಿ. ಸಭೆಗೆ ಅಧ್ಯಕ್ಷತೆಯನ್ನು ವಹಿಸಲು ಬಂದಿರುವಂತಹ ಕೋಲಾರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಆದಂತ ಶ್ರೀ ಕೊತ್ತೂರು ಡಾಕ್ಟರ್ ಮಂಜುನಾಥ್ ಸರ್ ಅವರು ಬಂದಿದ್ದಾರೆ. ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ಏಳು ಅಷ್ಟೇ ಇಷ್ಟೇ. ಇದಕ್ಕೊಂದು ಇದು ಆಯ್ತು. ಅದು ಡೀಟೇಲ್ ಕೊಡ್ರಿ. ಅದು ಅಪ್ಲಿಕೇಶನ್ ಬಂದ್ರೆ ಅದೆಲ್ಲ ಡೀಟೇಲ್ ಕೊಡಿ ಸರ್. ಕೊಡ್ತೀನಿ ಸರ್. ಟಾರ್ಗೆಟ್ 5 ಕೊಟ್ಟಿದ್ದಾರೆ. ಟಾರ್ಗೆಟ್ 5 ಅಷ್ಟೇ. ಅಪ್ಲಿಕೇಶನ್ ಎಷ್ಟು ಬಂದಿದೆ ಸರ್? ಅಪ್ಲಿಕೇಶನ್ ಸುಮಾರು 100 ಬಂದಿತ್ತು ಸರ್. ಯಾಕೆ ನೀವು ಅಪ್ಲಿಕೇಶನ್ ಅಷ್ಟು ಬಂದಾಗ ಅಷ್ಟು ಯಾಕೆ ನೀವು ರೆಸ್ಪಾಂಡ್ ಮಾಡಬಹುದು ಸರ್? ಅದು ಹೆಡ್ ಆಫೀಸ್ ಇಂದ ನಮಗೆ ಫಿಕ್ಸ್ ಆಗುತ್ತೆ ಸರ್. ಟಾರ್ಗೆಟ್ ಕೊಟ್ಟಿರೋದು ದುಡ್ಡು ನಾನು ಅದನ್ನ ಕೇಳ್ತಾ ಇಲ್ಲ. ನಮಗೆ 14,456 ಬೆಳೆ ಬಂದಿದೆ ಸರ್. ಅದರಲ್ಲಿ ನಮಗೆ ಮೇಜರು ರಾಗಿ ಸರ್. ರಾಗಿ ಬಂದು 11,800 ಹೆಕ್ಟರ್ ರಾಗಿ ಇದೆ ಸರ್. ಮತ್ತೆ ಉಳಿಕೆ ಮುಸ್ಕಿನ ಜೋಳ ಮತ್ತು ಸಿರಿಧಾನ್ಯ ಎಲ್ಲ ಸೇರಿ ಅಲ್ಲಿಂದ ಎನ್ವಿರಾನ್ಮೆಂಟಲ್ ಸೆಕ್ಷನ್ಗೆ ಫಾರ್ವರ್ಡ್ ಮಾಡಿದ್ರೆ ಕ್ಲಿಯರೆನ್ಸ್ ಎನ್ಒಸಿ ಅಂತ ಅಲ್ಲಿಂದ ಫೈಲ್ ಬಂದಿಲ್ಲ ಸರ್. ಬಂದಿಲ್ವಾ? ಅಲ್ಲಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೋಗುತ್ತೆ ಸರ್. ಎನ್ವಿರಾನ್ಮೆಂಟ್ ಸೆಕ್ಷನ್ ಆಲ್ಮೋಸ್ಟ್ 1.5 month ಇದೆ ಅಲ್ಲೇ. ಟೋಟಲ್ 13 ಲಕ್ಷನಾ? ಟೋಟಲ್ 13 ಲಕ್ಷ ವಾಟರ್ ಸಪ್ಲೈ ಮಾತ್ರ ಇಟ್ಕೊಳ್ಳಿ. ಬೇಸಿಗೆ ಖರ್ಚು ಇದಾಗೋವರೆಗೂ ಯಾವುದಕ್ಕೂ ಬೇರೆ ಅದು ಇದು ಸುಮ್ಮನೆ ಲೈಟು ಪೈಪು ಇನ್ನೊಂದು ಅದೆಲ್ಲ ವೈರ್ ಹೋಯ್ತು, ಕಂಬ ಹೋಯ್ತು, ಲೈಟ್ ಹಾಕ್ಬೇಕು, ಬರ್ನಾಗ ಹೋಗ್ಬಿಟ್ಟಿದೆ, ಅದಂದ್ರೆ ಚರಂಡಿ ಇಟ್ಟು ಹಾಕ್ಬೇಕು, ಅದನ್ನೇ ಅದೇ ಕಲ್ಲು ಮೇಲೆ ಓಡಿಸೋದು ಅದೆಲ್ಲ ಮಾಡ್ತಾರೆ. ಅದೆಲ್ಲ ಯಾವುದು ಅದು ಸಿಆರ್ಎಫ್ ಫಂಡಲ್ಲಿ ಸಿಪಿಯಿಂದ ಕಾಡಳ್ಳಿವರೆಗೂ 6 ಕೋಟಿ. ಅದನ್ನೆಲ್ಲ ಸ್ವಲ್ಪ ಫಾಲೋ ಅಪ್ ಮಾಡಿ 25 ಪ್ಲಸ್ 6 30 ಕೋಟಿ ಆಗಿದೆ. ಸರಿ ಎಲ್ಲ ಒಂದು 100 ಕೋಟಿ ಮೇಲಿದೆ. PWD ಮಾತ್ರ ಈಗ ನೀವು ಬುಕ್ಲೆಟಲ್ಲಿ ಏನಿದ್ರೆ ಅದೇ 70 ಕೋಟಿ ಇದೆ. ಅದ್ರ ಜೊತೆ 30 ಕೋಟಿ ಸರ್. ಅಲ್ಲಿರೋ ಪ್ರಾಬ್ಲಮ್ ಆಗಿದೆ. ಅವ್ರು ಅಲೋಕೇಶನ್ ಆಗಿರೋದು 3 ಎಕರೆ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಅವ್ರು ಡಾಕ್ಯುಮೆಂಟ್ ಸಿಗ್ತಾರೆ 1 ಎಕರೆ ಅಂತ ನಮಗೆ ಡಿಸಿ ಆಫೀಸರ್ ಹೇಳ್ತಾ ಇದ್ದಾರೆ. ಸೊ ಸರ್ವೆ ಅದನ್ನ ಇತ್ಯರ್ಥ ತಗೊಳಕ್ಕೆ ಡಾಕ್ಯುಮೆಂಟ್ಸ್ ಹುಡುಕಾಡೋದ್ರಲ್ಲಿ ಸ್ವಲ್ಪ ಅದು ಅರ್ಜೆಂಟಾಗಿ ಮಾಡಿಸ್ಬೇಕು. ಅದು ಹೈವೇನಲ್ಲಿ ಎಲ್ಲರಿಗೂ ಕಣ್ಣಿಗೆ ಕಾಣಿಸಂತ ಅವ್ರ ಜಾಗ. ಅದು ಈಗ ಹೈವೇ ಸೈಡ್ ಮಾತ್ರ ಬಾಕಿ ಇದೆ ಸರ್. ಅವ್ರು ಹೈವೇ ಸೈಡ್ ಬಾಕಿ. ಅನಂತಪುರಿ ಸೊಪ್ಪಲ್ಲಿ ಅಂತ ಬಂದಿದೆ ಸರ್. ಬಂದಿದೆಯಾ? ಇಮಿಡಿಯೇಟ್ ಕ್ಲಿಯರ್ ಮಾಡಿ. ಕೇಳಿ ಯಾಕಂದ್ರೆ ಫ್ರೀಗೆ ಸತ್ತಾಗ ಇವರು ಬರೀ 3,000 ಮಾಡಿದ್ದಾರೆ. 3,000 ಮಾಡಿದ್ದಾರೆ ರೈತರಿಗೆ. ಅವ್ರ ಪಾಪ 15,000 3,000 ಕೊಟ್ಟು ಮನೆ ತಗೊಂಡ್ಬಿಡ್ತಾರೆ. ಇವಾಗ ಮಾಡಿದ್ದಾರೆ ಸರ್. ಅದು ಮೊದಲಿಂದ 3,000 ಮೊದಲು ಇದ್ದಿದ್ದು 3,000, ಈಗ 7,000 ಆಯ್ತು. ಅದು 3,000 ಮಾಡ್ತಾರೆ. ಹೌದು. ಮತ್ತೆ ಅದು ನೆಕ್ಸ್ಟ್ ಗೌರ್ಮೆಂಟ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ ಅಂತ ಗೊತ್ತು, ಎಲ್ಲ ಗೊತ್ತಿದೆ. ಸರ್ಕಾರದಿಂದ ನಿಮಗೆ ಏನೇನು ಅನುದಾನಗಳು ಬಂದಿದೆ, ಎಷ್ಟು ಬಂದಿದೆ, ಎಷ್ಟು ಖರ್ಚು ಮಾಡಿದ್ದೀರಾ, ಮಕ್ಕಳಿಗೆ ಏನೇನು ಫೆಸಿಲಿಟೀಸ್ ಕೊಟ್ಟಿದ್ದೀರಾ, ಸೋಪ್ ಆಗ್ಬೋದು, ಅವ್ರಿಗೆ ಬ್ರಷ್ ಆಗ್ಬೋದು, ಪೇಸ್ಟು, ಬಟ್ಟೆಗಳು, ಅವ್ರಿಗೇನು ಸ್ಯಾಕ್ಸ್ ಕೊಟ್ಟಿದ್ದೀರಾ, ಶೂ ಕೊಟ್ಟಿದ್ದೀರಾ, ಇಲ್ಲ ತಲೆಗೆ ಎಣ್ಣೆ ಕೊಡೋದಾಗಿ ಈ ಥರದ್ದು ಏನೇನು, ಯಾವುದ್ರಲ್ಲಿ ಏನಾದರೂ ಕೊರತೆ ಇದೆಯಾ, ಇಲ್ಲ ಸೋರಿಕೆ ಏನಾದರೂ ಬಿಲ್ಡಿಂಗಲ್ಲಿ ಸೋರಿಕೆಗಳಿದ್ದಾವ, ನೀವು ಮಳೆಗಿಲೆ ಬಂದಾಗ ಏನಾದ್ರು ನೀರಿಗೆ ಬರುತ್ತದ, ನೀರಿನ ಸಮಸ್ಯೆ ಈಗ ಅದನ್ನೇ 100 ನಾವು 5 ಜನ ಕೊಟ್ಟು 95 ಜನಕ್ಕೆ ಹೆಂಗೆ ಮೋಸ ಮಾಡೋಕ್ಕಾಗುತ್ತೆ? ಇದನ್ನ ಸರ್ಕಾರ ಹಂತದಲ್ಲಿ ಏನಾದ್ರು ಮಾತಾಡಬೇಕು ಅಂತ ನೀವು ಹೇಳ್ಬೇಕು. ನೀವು ಹೇಳ್ದೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ನೋಡಿ, ಇದೆಲ್ಲ ತಪ್ಪು. ಇದೆಲ್ಲ ನೀವು ಮಾಡ್ತಾ ಇರೋದು ತಪ್ಪು ಇದೆಲ್ಲ. ಯಾಕಂದ್ರೆ ಸರಿ ಏನೋ ಒಂದು ಟಾರ್ಗೆಟ್ ಮೇಲೆ ಕೊಟ್ಟಿರೋದ್ ಮೇಲೆ 3-4 ಹೆಚ್ಚು ಕಮ್ಮಿ ಆದ್ರೆ ಸರಿ ಗುರುವಿನಲ್ಲಿ ಕೊಟ್ಕೊಳ್ಳೋಣ ಅನ್ಕೊಟ್ಟು 100 ಅಪ್ಲಿಕೇಶನ್ ಬಂದಾಗ ಮಿನಿಮಮ್ ಆದ್ರೂ ಅದ್ರಲ್ಲಿ ಒಂದು 80 ಜನ ಆದ್ರೂ ಒರಿಜಿನಲ್ అనేది ಫಲಾನುಭವಿಗಳು ಇರ್ತಾರೆ. 20 ಜನ ಹಿಂದೆ ಇದ್ರು ಡಾಕ್ಯುಮೆಂಟ್ ಪ್ರಾಬ್ಲಮ್ ಆದ್ರೆ ಇದು 80 ಜನ ಆದ್ರೂ ಫಲಾನುಭವಿಗಳು ಅದು ಬೇಕು ಅಂತ ಯೂಸ್ ಮಾಡ್ಕೊಳ್ಳೋಕೆ ಬಂದಿರ್ತಾರೆ. ಅವರು ಅಂತವ್ರು ನಾವು ಸಹಾಯ ಮಾಡ್ತಾ ಇದ್ದೀವಿ. ನೀವು ನಮ್ಮ ಗಮನಕ್ಕೆ ತಂದು ಈ ತರ ಇದೆ, ಹಿಂಗಿದೆ, ಹಿಂಗೆ ಮಾಡಬೇಕು, ಸರ್ಕಾರದಲ್ಲಿ ಮಾತಾಡಿದ್ರೆ ನಾವು ಮಾತಾಡಿ ಮಾಡ್ತಾ ಇದ್ವಿ. ಸರಿ ಇಲ್ಲ ಸರಿ ಸರಿ ಪ್ರಪೋಸಲ್ ಪ್ರಪೋಸಲ್ ಕೊಡಿ, ನಾನು ಮಾತಾಡ್ತೀನಿ. ಮಾತಾಡ್ಬಿಟ್ಟು ಮ್ಯಾಕ್ಸಿಮಮ್ 100 ಬೇಡ, ಒಂದು 50 ನಮ್ಮಲ್ಲಿ 50% ಕೊಡ್ಸೋಣ. ಸರಿ 30 ಏನೇ ಡೆವಲಪ್ಮೆಂಟ್ ಮಾಡ್ಬೇಕಂದ್ರೂ ಇವ್ರ ಹತ್ರ ಎನ್ಒಸಿ ತಗೋಬೇಕು. ಇವಾಗ ನಾವು ಬೆಳೆ ಬೆಳ್ಕೋಬೇಕಂದ್ರೂ ಗಿಡ ಹಾಕ್ಬೇಕಂತ ಮಾಡಬೇಕು. ನಮ್ಮ ಫಾರೆಸ್ಟ್ ಅವರು ಎಲೆಕ್ಟ್ರಿಕ್ ಹೋಗ್ಬಿಟ್ರಿ, ಅವರು ರೋಡಲ್ಲೇ ಗಿಡ ಹಾಕೋದು, ಬೇರೆ ಜಾಗದಲ್ಲಿ ಹಾಕೋದಕ್ಕೆ ಹಾಕೋಕ್ಕೆ ಅವಕಾಶ ಸಿಗಲ್ವಲ್ಲ. ಇದನ್ನೆಲ್ಲ ಕಿತ್ತಾಕ್ತಾರೆ ರೋಡವರು, ತಿರ್ಗಿ ಹಾಕೋದಕ್ಕೆ ಬಿಲ್ ಮಾಡೋದಕ್ಕೆ ಮಾಡ್ತಾನೆ.
ಇದು ಹಂಗೆ ಯಾರೇ ಏನೇ ಮಾಡ್ಬೇಕನ್ನೋ ಇದೆ. ಆ ರೋಡ್ ಹತ್ರ ಜಾಗ ಇದೆಯಲ್ಲ, ಫುಲ್ ಇದೆಯಲ್ಲ ಜಾಗ, ಏನು ಸಮಸ್ಯೆ ಇಲ್ವಲ್ಲ ಅಲ್ಲಿ? ಸರ್ ವಿಲೇಜ್ ಲಿಮಿಟ್ಸ್ ಹಾ. ಹಳ್ಳಿಯಲ್ಲಿ ಸೆಂಟ್ರ್ ಹಳ್ಳಿಯಲ್ಲಿ ಒಂದಿಬ್ಬರು ಅಲ್ಲಿ ನಮ್ಮದು ಸರ್ವೆ ನಂಬರು ಇಲ್ಲಿವರೆಗೂ ಬರುತ್ತೆ, ನಾವು ರೋಡ್ಗೆ ಬಿಟ್ಕೊಟ್ಟಿದ್ದೀವಿ ಮೊದಲಿನಿಂದ ಅಂತ ಹೇಳ್ಬಿಟ್ಟು 3.75 ಮೀಟರ್ ಸಿಗುತ್ತೆ ಸರ್. ಶೋಲ್ಡರ್ ಸಿಗೋದಿಲ್ಲ ಸರ್. ಶೋಲ್ಡರ್ಗೋಸ್ಕರ ವಿಲೇಜ್ ಲಿಮಿಟಲ್ಲಿ ಅವ್ರು ಬಿಟ್ಕೊಡ್ಬೇಕು ಸರ್. ಮಣ್ಣು ತಂದು ಹಾಕ್ಬಿಟ್ಟಿದ್ದಾರೆ ಸರ್ ಸೈಡಲ್ಲಿ. ನೋಡಕ್ಕೆ ಏನಾದ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಅವ್ರು ಕರ್ಕೊಂಡೋಗಿ ಅವ್ರು ಕ್ಲಿಯರ್ ಮಾಡ್ತಿಲ್ಲ ಅಂದ್ರೆ ಕೇಸ್ ಇಷ್ಟು ಮಾಡಿಸಿ ಏನು ಮಾಡೋಕ್ಕಾಗಲ್ಲ. ಸರ್ 9 ಕೋಟಿ 32 ಸರ್, 32 ವಾರ್ಡ್ ಇಲ್ಲ 32 ಸರ್. ಗುರುಭವನ ಫೌಂಡೇಶನ್ ಲೆವೆಲ್ ಕಂಪ್ಲೀಟ್ ಆಗಿದೆ ಸರ್. ವಾಲಿಂಗ್ ಸಿಲ್ ಲೆವೆಲ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್. ಕಾಲಮ್ಸ್ ಎರೆಕ್ಷನ್ ಆಗ್ತಾ ಇದೆ. ಹೌದು ಸರ್. ಆಮೇಲೆ ಮುಜರಾಯಿದು ದೇವಸ್ಥಾನಗಳು 163 ದೇವಸ್ಥಾನಗಳಿಗೆ ಸ್ಟಾರ್ಟ್ ಮಾಡಿದ್ವಿ ಸರ್. 163 ದೇವಸ್ಥಾನಗಳಲ್ಲಿ ಈಗಾಗಲೇ ಒಂದು 50 ದೇವಸ್ಥಾನಗಳಿಗೆ ಕಂಪ್ಲೀಟ್ ಆಗಿದೆ. ಇನ್ನು 85 ದೇವಸ್ಥಾನಗಳು ಅಂಡರ್ ಪ್ರೋಗ್ರೆಸ್ ಅಲ್ಲಿದೆ. ಉಳಿದಿದ್ದು ಇನ್ನು 28 ಕಾಮಗಾರಿ ಸ್ಟಾರ್ಟ್ ಮಾಡಬೇಕಾಗಿದೆ ಸರ್. ದೇವಸ್ಥಾನಗಳಿಗೆ ಬಂದು 765 ಹೌದು 160 ಕಾಮಗಾರಿ ಸರ್. 50 ಪೂರ್ಣ ಆಗಿದೆ. ನಮ್ಮ ಕೋಲಾರ ದೇವಸ್ಥಾನ 2 months ಬೇಕು ಸಿವಿಲ್ ರಿನೋವೇಷನ್ ಮಾಡಬೇಕು. ರಿನೋವೇಷನ್ 2 months ಬೇಕು ಸರ್. ಅದು ಈ 1 ತಿಂಗಳಿಂದ ಸ್ಟಾರ್ಟ್ ಮಾಡಿದ್ರು, ಅದು ಮುಗಿಯುತ್ತೆ ಸರ್. ಈ ಕಾಂಪೌಂಡ್ ಒಂದು ತಿಂಗಳಲ್ಲಿ ಮುಗಿತದೆ. ಇನ್ನು 2 months ಅಲ್ಲಿ ಮುಗಿಯುತ್ತೆ ಸರ್. ಇನ್ನು 2 months ಇನ್ನು 2 months ಬೇಕು ಸರ್. ಹನ್ನೆರಡು ಕಾಂಪೌಂಡ್ ವಾರ್ಡು ಈಗ ಮೊನ್ನೆ ಎಲ್ಲ ಕ್ಲೋಸ್ ಮಾಡ್ಕೊಂಡಿದ್ದಾರೆ ಸರ್ ಯುಟಿಲಿಟಿ ಕನ್ವರ್ಟಿಂದ. ಅದು ಒಂದು 2 months ಬೇಕು ಸರ್. ಯಾರಪ್ಪ ಏನು ಕಾನ್ ಮಾಡ್ಕೊಡಿ ಹಚ್ಬೇಕು. ಲ್ಯಾಂಡ್ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಸರ್ವೆ ಮಾಡಿಸಿದ್ವಿ. ಮಾಡಿಸಿದ್ದು ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಈ ಮಂತ್ 18ನಲ್ಲಿ ಮಂತ್ರಿಗಳೇ ಮುಗಿಸ್ತೀರಾ? ಮ್ಯಾಕ್ಸಿಮಮ್ ನೆಕ್ಸ್ಟ್ ಮಂತ್ 10th ಒಳಗಡೆ ಮುಗಿಸ್ತೀರಾ? ಒಂದು ತಿಂಗಳು ಅನ್ಕೊಳ್ಳಿ. ಇವತ್ತು 10 ಅನ್ಕೊಳ್ಳಿ ತಾರೀಕು. ಇವತ್ತು ನೆಕ್ಸ್ಟ್ 10ನೇ ತಾರೀಕು, 28 10ನೇ ತಾರೀಕು. ಓಕೆ ನೋಡಿ, ಇದು ಫಾಲೋ ಅಪ್ ಮಾಡಿ ನೀವು ಅಪ್ಡೇಟ್ ಮಾಡಬೇಕು. ಏನು ಅವರು ಸೋಪಿಲ್ಲ ಅಂದ್ರೆ ಹೇಗೆ? ಬಟ್ ಅವಕಾಶ ಇರೋದು ಅವಕಾಶ ಇರೋದು ಒಂದಕ್ಕಿಂತ 1 ತಿಂಗಳಲ್ಲಿ ಯೂಸ್ ಮಾಡಬೇಕು ಅಂತ. ಈಗ 1ನೇ ತಾರೀಕಿಂದ 31ನೇ ತಾರೀಕು ಒಳಗಡೆ ಯಾವಾಗ ಕೊಟ್ಟರು ಮತ್ತೆ 1ನೇ ತಾರೀಕು ಮೇಲೆ ಇಶ್ಯೂ ಮಾಡಬೇಕು. 4-5 ದಿವಸ ಡಿಫ್ರೆನ್ಸ್ ಬಂದಾಗ ಏನು ಮಾಡೋದು? ಹಂಗೆ ಹೇಳ್ಬೇಕಾ? ನಮ್ಗೆ ಅವಕಾಶ ಆ ಥರ ಇದೆ ಸರ್. ಆಯ್ತು, ಇಶ್ಯೂ ಮಾಡಿಸ್ತೇವೆ ಸರ್. ಆ್ಯಕ್ಚುಲಿ ಏನಾದ್ರು ಮಾಡ್ಕೊಂಡು ಇಶ್ಯೂ ಮಾಡಿ. ತರಿಸೋದು ತಪ್ಪೇನಲ್ಲ. ಕಿಟ್ಟು ಬೇಡ. ಸೋಪ್ ಇಲ್ಲಾಂದ್ರೆ ಸೋಪು, ಬ್ರಷ್ ಹೋಯ್ತು ಬ್ರಷ್, ಇಲ್ಲ ಯಾವುದೋ ಒಂದು ಹೆಚ್ಚು ಕಮ್ಮಿ ಆದರೆ ಯಾವುದೋ ಒಂದು ಮಿಸ್ಸಿಂಗ್ ಆಗುತ್ತೆ. ಇವಾಗ ಅವರು ಸ್ನಾನ ಮಾಡ್ತಾರೆ, ಒಂದು ದಿವಸ ಅರ್ಜೆಂಟಲ್ಲಿ ಜಲ್ದಿ ಸ್ನಾನ ಮಾಡ್ಕೊಂಡು ಹೋಗ್ತಾರೆ ಸ್ಕೂಲ್ಗೋ ಕಾಲೇಜಿಗೋ. ಒಂದು ದಿವಸ ಸ್ವಲ್ಪ ಲೇಟಾಗಿ ಸ್ನಾನ ಮಾಡ್ತಾರೆ. ಒಂದ್ಸಲಿ ಮಕ್ಕಳು ಸೋಪ್ ಹಾಕೋದು 2 ಸಲ ಹಾಕಿರ್ತಾರೆ. ಹಂಗೆ ಇರುತ್ತಲ್ಲ, ಅದು ಆಗುತ್ತೆ. 4 ದಿವಸ ಆ ಥರ ಇದ್ದಾಗ ಅಡ್ಜಸ್ಟ್ ಮಾಡಿ ಕೊಡಿ ಅವ್ರಿಗೆ. ಅದು ಚಿಕ್ಕ ಪುಟ್ಟ ಕಂಪ್ಯೂಟರ್ ಸರ್. ನೀವು ಕಂಪ್ಯೂಟರ್ ಇಲ್ಲಾಂದ್ರೆ ನಮ್ಗೆ ಅಪ್ಡೇಟ್ ಮಾಡಿ ಮಾಡಬೇಕು ಅಂತ ಹೇಳಿದ್ದೀನಿ ನಾನು. ಯಾರು ಅಪ್ಡೇಟ್ ಮಾಡಿದಾರಾ? ಮಾಡ್ತಾ ಇದ್ದಾರೆ ಸರ್. ಜೊತೆಗೆ ಇನ್ನೊಂದು ಸಬ್ಮಿಷನ್ ಸರ್. ನಮ್ದು ಲಾಸ್ಟ್ ಟೈಮ್ ತಾವು ಹೇಳಿದ್ಮೇಲೆ ಯೂಸಿಲಿದು ಎತ್ತರಿಸ್ಕೊಳ್ಳೋದು, ಅದೇ ರೋಡ್ ಮಾಡಿದ್ಮೇಲೆ ಯೂಸಿಲಿ ಪ್ಲೇಟ್ ಹೊರಗಡೆ ಹೋಗಿರುತ್ತೆ, ಇದಾಗೋದು, ಅದು ಸ್ವಲ್ಪ ಸಪ್ರೇಟ್ ಆಗಿದೆ ಸರ್. ಆಮೇಲೆ ಪೈಪ್ ಲೈನ್ದು ಸರ್, ನಮ್ದು ಆಲ್ರೆಡಿ ಎಕ್ಸಿಸ್ಟಿಂಗ್ ಪೈಪ್ ಲೈನ್ ಇರುತ್ತಲ್ಲ ಸರ್, ಅದು ಡ್ಯಾಮೇಜ್ ಆಗಿಬಿಟ್ಟು ಈಗ ಏನು ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಒಂದೊಂದು ವಾರ್ಡಲ್ಲಿ 2 ಲಕ್ಷ 3 ಲಕ್ಷ ಇದಾಗ್ತಾ ಇದೆ ಸರ್. ಅದು ನಾವು ಕ್ರಿಯಾಯಲ್ಲಿ ಸೇರಿಸ್ಕೊಂಡಿಲ್ಲ ಸರ್. ಈಗ ಸೇರಿಸ್ಕೋಬೇಕಾದ್ರೆ ಅಟ್ಲೀಸ್ಟ್ ಒಂದು ವಾರ್ಡಲ್ಲಿ 3-4 ಕಡೆ ಮಾಡಿದ್ರು 6 ಲಕ್ಷ 7 ಲಕ್ಷ ಆಗುತ್ತೆ ಸರ್. ಅದು ಏನು ಈಗ ಪೈಪ್ಲೈನ್ ಮಾಡೋವಾಗ ಅದನ್ನು ಒಂದು ಸ್ವಲ್ಪ ಅದ್ರಲ್ಲಿ ಸೇರಿಸ್ಕೊಂಡ್ರೆ ಈಗ ನಮಗೆ ಒಂದು ವಾರ್ಡಲ್ಲಿ 2 ಕಡೆ ಆ ಥರ ಪ್ರಾಬ್ಲಮ್ ಆದರೆ 4 ಲಕ್ಷ ರೂಪಾಯಿ ಅಂದರೆ 35 ವಾರ್ಡ್ಗೆ ಸುಮಾರು ಒಂದು 2 ಕೋಟಿ ಚಿಲ್ಲರೆ ಆಗಿದೆ ಸರ್. ಮೊನ್ನೆ ಒಂದು ಯಾವುದೋ ಒಂದು ವಾರ್ಡಲ್ಲಿ ಹಾಕಿದ್ದಾರೆ ಸರ್, ಒಂದು 25 ಹಾಕಿದ್ದಾರೆ, ಅದೊಂದು ಲಕ್ಷ. ಬೇರೆ ಇನ್ನೊಂದು ಯಾವುದೋ ಆಗಿರ್ಬೇಕಾದ್ರೆ ಯೂಶಲಿ ಇದಾಗ್ಬಿಟ್ಟು ಅದೊಂದು 1 ಲಕ್ಷ 2 ಲಕ್ಷ ಬಂದಿದೆ ಸರ್. ಅದು ಅದೇ ಥರ ರೆಪ್ಯೂಟೆನ್ಸ್ ಆದರೆ 35 ವಾರ್ಡ್ಗೂ ನಮಗೆ ಹತ್ರ 1 ಕೋಟಿ 40 ಲಕ್ಷ ಬೇಕಾಗುತ್ತೆ ಸರ್. ನಾವೇನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ,
ಡ್ಯಾಮೇಜ್ ಆದರೆ ಅಲ್ಲಿ ಒಂದು 5ರಿಂದ 10 ಲೆಂತ್ ಆದರೆ ನಾವೇ ಬೇರ್ ಮಾಡ್ತಾ ಇದೀವಿ ಸರ್. ಅದಕ್ಕಿಂತ ಜಾಸ್ತಿ ಒಂದು 20 ಲೆಂತ್ 30 ಲೆಂತ್ ಬರೋದನ್ನ ನಮ್ಮಲ್ಲಿ ಪ್ರಾವಿಷನ್ ಇರೋದಿಲ್ಲ. ಡ್ಯಾಮೇಜ್ ಆಗುತ್ತೆ ಈಗ ಈಗ ಒಂದು ಆಗಿದೆ ವಾರ್ಡ್ ನಂಬರ್ 32ರಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ್ರು. ಕೆಲಸ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗ್ ಅಲ್ಲಿ ಫುಲ್ ಬ್ಲಾಕೇಜ್ ಆಗ್ಬಿಟ್ಟಿತ್ತು, ಸುಮಾರು ಒಂದು 20 ಲೆಂತ್ ಬ್ಲಾಕೇಜ್ ಆಗ್ಬಿಟ್ಟಿತ್ತು. ಅಲ್ಲೇನ್ ಮಾಡಿದ್ರು ನಾವು ಒಂದು 10 ಲೆಂತ್ ಹಾಕೊಡ್ತೀವಿ ಅಂತ ಹೇಳಿದ್ರೆ ಅವ್ರಿಲ್ಲ, ನಾನು ಪೂರ್ತಿ ಪೈಪ್ಲೈನ್ ಹೊಸದಾಗಿ ಮಾಡಿಸ್ಕೋತೀನಿ ಅಂತ ಹೇಳ್ಬಿಟ್ಟು ಕೌನ್ಸಿಲರ್ ಅದನ್ನ